ಮೇಡಮ್, ಈಗ ನೀವು ನಿನ್ನೆ ಸಾಕಷ್ಟು ಆರೋಪ ಮಾಡಿದ್ರಿ, ಆದ್ರೆ ಇವಾಗ ನಿಮ್ಮ ಅಳಿಯ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಏನ್ ಹೇಳ್ತೀರಾ ಮೇಡಮ್ ಈ ತರ ಮಾಡ್ಕೊಂಡಿರೋದಕ್ಕೆ? ಏನ್ ಹೇಳುತ್ತೆ ಸರ್, ಅವ್ರ ಅಮ್ಮ ಮಾಡಿರೋ ತಪ್ಪಿಗೆ ಮಕ್ಕಳು ಓದು. ನಮ್ಗೆ ಅವರು ಸೂಸೈಡ್ ಮಾಡ್ಕೊಬೇಕು, ಅವ್ರಿಗೆ ಶಿಕ್ಷೆ ಕೊಡ್ಬೇಕಂತ ನಮ್ಮಲ್ಲಿ ಏನಿದೆ. ನಾವು ಅವ್ರ ಮನೆ ಹತ್ರ ತಗೊಂಡೋಗಿದ್ದು ಅವ್ರು ಮಾಡ್ಲಿಕ್ಕೆ ಕಾರಣ ಬಂದ ಅಟ್ಲೀಸ್ಟ್ ಅವ್ರ ಮುಖ ನೋಡ್ಲಿ ಅಂತ ಅವಳ ಮುಂದೆ ಸಿಗ್ಲಿ ಅಂತ ಕರ್ಕೊಂಡೋದ್ವಿ. ಈಗ ಅವ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಾವು ಅವ್ರಿಗೆ ಯಾವ ಥರ ಶಿಕ್ಷೆ ಆಗಬೇಕು ಅಂತ ನಾವೇನು ಅಂದ್ಕೊಂಡೇ ಇರಲಿಲ್ಲ. ಅವ್ರ ಅಮ್ಮ ದನ ಪಿಶಾಚಿ, ದನ ಮೋಹಕ್ಕೆ ಮಕ್ಕಳನ್ನಿಬ್ಬರು ಅಮಾಯಕರನ್ನ ಬಲಿ ತಗೊಂಡ್ವಿ, ಇಬ್ಬರನ್ನೂ ತಗೊಂಡ್ಬಿಟ್ವಿ. ಆದರೆ ಅವ್ರ ಅಮ್ಮ ಬದುಕಬೇಕು ಸರ್. ನಾನು ದೇವ್ರ ಹತ್ರ ಮುಟ್ಟುಬಿಟ್ಟೆ ಈ ಕೆಲಸ ಮಾಡಿದೆ. ಅವ್ರ ಅಮ್ಮ ನಂತರ ಮಗನ ಕಳ್ಕೊಂಡು ನೋವು ಅನುಭವಿಸ್ಬೇಕು ಅಷ್ಟೇ. ನಮ್ಗೆ ಏನಾದರೂ ಮಾಡ್ಬೇಕಂತ ಯಾವತ್ತೂ ಏನು ಅಂದ್ಕೊಂಡಿರ್ಲಿಲ್ಲ ಅವ್ರಿಗೆ. ನನ್ನ ಮಗುಗೆ ನೆಮ್ಮದಿ ಸಿಗ್ಬೇಕಂತ ಅವ್ರ ಮನೆ ಹತ್ರ ಕರ್ಕೊಂಡು, ಅವ್ಳಿಗೆ ತುಂಬ ಇಷ್ಟ ಆ ಮನೇಲಿ ಇರಬೇಕು, ಗಂಡಿನ ಜೊತೆ ಬಾಳ್ಬೇಕು, ಬದುಕಬೇಕು ಅಂತ. ಅಷ್ಟಕ್ಕೋಸ್ಕರ ತಗೊಂಡೋದ್ವಿ. ನಾವೇನಾದರೂ ಮಾಡಂಗಿದ್ರೆ ಅಲ್ಲೇ ಅವ್ರ ಮನೇನ ಎಲ್ಲ ಮಾಡ್ಬೋದಿತ್ತು. ಆದರೆ ಅಮಾಯಕ ಮಕ್ಕಳನ್ನ ಬಲಿ ತಗೊಂಡ್ಬಿಟ್ರು.